ಬೆಂಗಳೂರಿನ ಹಲವು ಹೆಸರುಗಳಿಂದ ಕರೀತಾರೆ. ಅದರಲ್ಲಿ ಉದ್ಯಾನ ನಗರಿ ಕೂಡ ಒಂದು. ಆದರೆ ಬೆಂಗಳೂರಿನ ಪಾರ್ಕ್ಗಳು ಕುಡುಕರ ಅಡ್ಡೆ ಆಗ್ತಾ ಇದೆ. ಯಾಕಿಂತ ನಿರ್ಲಕ್ಷ್ಯ ಪಾಲಿಕೆ ಕಡೆಯಿಂದ? ನೋಡ್ತಾ ಹೋಗೋಣ. ಬಿಬಿಎಂಪಿ ಇಂಜಿನಿಯರ್ಗಳ ಇದೆಂತಹ ನಿರ್ಲಕ್ಷ್ಯ. ಇದು ಪಾರ್ಕೋ ಬಾರೋ. ಪಾಲಿಕೆ ಪಾರ್ಕ್ನಲ್ಲಿ ಮದ್ಯ ಬಾಟಲಿಗಳು. ಉದ್ಯಾನವನದ ದುರಸ್ತಿಗೆ ವಾಕರ್ಸ್ ಆಗ್ರಹ. ಒಮ್ಮೆ ಈ ದೃಶ್ಯಗಳನ್ನು ನೋಡಿ. ಇದನ್ನ ಪಾರ್ಕ್ ಅನ್ಬೇಕು, ತಿಪ್ಪೆಗುಂಡಿ ಅನ್ಬೇಕು ಅಂದ ಹಾಗೆ ವಿಜಯನಗರ ಕ್ಷೇತ್ರದ ಮಾರುತಿ ಮಂದಿರದ ವಾರ್ಡ್ ಪಾರ್ಕ್ನ ಅಧ್ವಾನ ಸ್ಥಿತಿ ಇದು. ಕಳೆದ 6 ತಿಂಗಳಿನಿಂದ ಬಿಬಿಎಂಪಿ ಸ್ಥಳೀಯ ಇಂಜಿನಿಯರ್ಗಳ ನಿರ್ಲಕ್ಷ್ಯ, ನಿರ್ವಹಣೆ ಇಲ್ಲದೆ ಪಾರ್ಕ್ ಇದೀಗ ಬಾರಾಗಿ ಹೋಗಿದೆ. ಯಾವ ಪಾರ್ಕ್ ನೋಡಿ ಎಲ್ಲ ಈ ಥರದ ಓಪನ್ ಇರೋದೆಲ್ಲ ಈ ಥರ ಕಸ ಇರುತ್ತೆ. ಚೆನ್ನಾಗಿರೋ ಪಾರ್ಕುಲೆಲ್ಲ ಲಾಕ್ ಮಾಡಿಬಿಡ್ತಾರೆ. ಹಾಗಾಗಿ ನಾವು ಇನ್ನೆಲ್ಲಿ ಹೋಗಬೇಕು? ಹಾಗಾಗಿ ಇಲ್ಲಿ ಬರೋದು, ಇಲ್ಲಿ ಕಸು ಎಂಥದ್ದು ಎಲ್ಲಿದೆಯೋ ಅಲ್ಲಿ ಕೂತ್ಕೊಳ್ಳೋದು, ಹೋಗೋದು. ಯಾಕೆಂದ್ರೆ ನಮಗೆ ಬೇರೆ ಇನ್ನೆಲ್ಲೂ ಹೋಗೋಕ್ಕೆ ನಮಗೆ ಇದು ಇಲ್ಲ. ರಾತ್ರಿ ಹೊತ್ತು ಈಗ ಬರ್ತಾರೆ, ಕುಡ್ಕೊಂಡು ಮಾಡ್ಕೊಂಡು ಎಲ್ಲ ಇದು ಮಾಡಿ ಎಲ್ಲ ಬಿಸಾಕಿ ಹೋಗ್ತಿರ್ತಾರೆ. ನಾವೇನು ಮಾಡ್ಕಾಯ್ತು? ನಾವೇನಾರು ಅವ್ರಿಗೆ ಹೇಳ್ಕೋದ್ರೆ ನಮಗೆ ಹೊಡೆದಚ್ಚಾಗಿ ಇದು ಮಾಡಿದ್ರೆ ಇನ್ನೇನು ಮಾಡೋದು ಬೇಡ. ಸ್ವಲ್ಪ ಕ್ಲೀನ್ ಮಾಡಿ ಕೂತ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿದ್ರೆ ಎಲ್ಲರೂ ಇದನ್ನು ಮಾಡ್ತಾರೆ. ಇನ್ನೇನು ಎಕ್ಸ್ಪೆಕ್ಟ್ ಏನು ಜಾಸ್ತಿ ಮಾಡಲ್ಲ, ಅಷ್ಟನ್ನು ಮಾಡ್ಬೋದು. ಮಾಡಲ್ಲ, ಯಾರು ಬಂದರೂ ಮಾಡಲ್ಲ. ಚೆನ್ನಾಗಿರೋ ಪಾರ್ಕಲ್ಲಿ ನಮಗೆ ಸೀಟ್ ಸಿಗತ್ತೆ, ಚೆನ್ನಾಗಿರೋ ಪಾರ್ಕ್ ಕ್ಲೋಸ್ ಮಾಡ್ತಾರೆ. ವಿಜಯನಗರದ ಹೊಸಳ್ಳಿ ಮೆಟ್ರೋ ಸಮೀಪ ಇರುವಂತಹ ಈ ಪಾರ್ಕ್ನಲ್ಲಿ ಸ್ಟೂಡೆಂಟ್ಸ್ ಓದ್ಕೊಳ್ಳೋದಕ್ಕೆ ಬರ್ತಿರ್ತಾರೆ. ಸಂಜೆ ಹೊತ್ತಿನಲ್ಲಿ ವಯಸ್ಸಾದವರು ವಾಕ್ಗೆ ಬರ್ತಾರೆ. ಆದರೆ ನಿರ್ವಹಣೆ ಇಲ್ಲದೆ ಪಾರ್ಕ್ ಕಸದ ತಿಪ್ಪೆಗುಂಡಿಯಾಗಿದೆ. ಕತ್ತಲಾದ್ರೆ ಸಾಕು, ಇಲ್ಲಿ ಕುಡುಕರು ಮದ್ಯಪಾನವನ್ನು ಮಾಡಿ ಪಾರ್ಕ್ನಲ್ಲಿ ಬಾಟಲ್ಗಳನ್ನು ಒಡೆದು ಹೋಗ್ತಿದ್ದಾರೆ. ಹಿರಿಯ ನಾಗರಿಕರು ಪ್ರಶ್ನಿಸಿದ್ರೆ ಅವರ ಮೇಲೆಯೇ ಗಲಾಟೆ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಪಾರ್ಕ್ ಆ್ಯಕ್ಚುಲಿ ಇಲ್ಲಿ ಒಂದು 6-7 ತಿಂಗಳ ಹಿಂದೆಗಡೆ ಎಲ್ಲ ಬಂದು ಗಿಡಗಳೆಲ್ಲ ಹಾಕಿ ಕ್ಲೀನ್ ಮಾಡಿ ಎಲ್ಲ ಸರಿ ಚೆನ್ನಾಗಿ ಮಾಡಿದ್ರು. ತುಂಬ ಜನ ಬರ್ತಾಯಿದ್ರು, ವಾಕ್ ಮಾಡ್ತಾಯಿದ್ರು. ತುಂಬ ಜನ ಇಲ್ಲೆಲ್ಲ ವಯಸ್ಸಾಗಿರೋರು ಅವರು ಇವರು ಬಂದು ರೆಸ್ಟ್ ತಗೊಂಡು ಏನಾರು ಸಮಸ್ಯೆಗಳಿದ್ರೆ ಮಾತಾಡ್ಕೊಂಡು ಕುತ್ಕೊಂಡು ಟೈಮ್ ಪಾಸ್ ಮಾಡೋರು. ಇಲ್ಲಿ ಇವಾಗ ಈ ಥರ ಗಲೀಜಿರೋದ್ರಿಂದ ಯಾರೂ ಹೊರಗಡೆ ಬರ್ತಾ ಇಲ್ಲ. ಆಮೇಲೆ ಯಾವಾಗಲೂ ಗೇಟ್ ಲಾಕ್ ಮಾಡಲ್ಲ. ಇಲ್ಲಿ 24 ಅವರ್ ಗೇಟ್ ಓಪನ್ ಇರ್ತದೆ. ಪಾರ್ಕ್ ಕಾಂಪೌಂಡ್ಗೆ ವಾಹನವೊಂದು ಡಿಕ್ಕಿ ಹೊಡೆದು ಗೋಡೆ ಕೂಡ ಕುಸಿತವಾಗಿದೆ. 24 ಗಂಟೆಯೂ ಕೂಡ ಪಾರ್ಕ್ನ ಬಾಗಿಲುಗಳು ಓಪನ್ ಆಗಿರುತ್ತೆ. 6 ತಿಂಗಳ ಹಿಂದಷ್ಟೇ ಕ್ವಾಲಿಟಿ ಟೈಲ್ಸ್, ಸ್ಟೋನ್ ಚೇರ್ಗಳನ್ನು ಹಾಕಿ ಪಾರ್ಕ್ ಅಭಿವೃದ್ಧಿಗೆ ಲಕ್ಷಾಂತರ ರೂಪಾಯಿಯನ್ನ ಖರ್ಚು ಮಾಡಿದ್ರು ಪಾಲಿಕೆಯ ಸ್ಥಳೀಯ ಇಂಜಿನಿಯರ್ಗಳು. ಆದ್ರೀಗ ನಿರ್ವಹಣೆ ಮಾಡಬೇಕಾದ ಇಂಜಿನಿಯರ್ಗಳೇ ಪಾರ್ಕ್ನ ಅಧ್ವಾನಕ್ಕೆ ತಳ್ತಾ ಇರೋದು ವಿಪರ್ಯಾಸವೇ ಸರಿ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.